ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕೆಲವೊಂದು ಸಲ ಲೈಫಲ್ಲಿ ಬಂದ್ಬಿಟ್ಟು ಆಕಸ್ಮಿಕವಾಗಿ ಕೆಲವೊಂದು ಸಮಸ್ಯೆಗಳು ನಮಗೆ ಎದುರಾಗ್ತವೆ. ಏನು ಮಾಡೋಕ್ಕಾಗಲ್ಲ, ಆ ಟೈಮಲ್ಲಿ ಖಾಲಿ ಕೈ, ಏನು ಮಾಡೋದು ಅನ್ನೋದು ಗೊತ್ತಾಗಲ್ಲ. ಇದಕ್ಕೊಂದು ಉದಾಹರಣೆ ಕೊಡ್ತೀನಿ ನಾನು. ಮನೆಯಲ್ಲಿ ಯಾರಾದರೂ ಒಬ್ಬರು ಸಡನ್ನಾಗಿ ಬಂದ್ಬಿಟ್ಟು ಆರೋಗ್ಯ ಸಮಸ್ಯೆ ಬರುವಂಥದ್ದು, ಅವರನ್ನು ನಾವು ಆಸ್ಪತ್ರೆಗೆ ಸೇರಿಸಲೇಬೇಕಾದಂಥ ಅನಿವಾರ್ಯತೆ. ಬಟ್ ಇಲ್ಲಿಂದ ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಈ ಸಮಸ್ಯೆ ಏನಾದ್ರು ಉಲ್ಬಣಗೊಂಡರೆ, ವ್ಯಕ್ತಿ ಬದುಕಲಿಲ್ಲ ಅನ್ನುವಂಥದ್ದು ಏನಾದ್ರು ಬಂದರೆ ಈ ರೀತಿ ಭಯ ಆಗುತ್ತೆ ನಮಗೆ. ತುಂಬ ಕ್ರಿಟಿಕಲ್ ಪೊಸಿಷನ್ನು, ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಸೇರಿಸಬೇಕು. ಬಟ್ ಇವ್ರು ಇಲ್ಲಿಂದ ಹಾಸ್ಪಿಟ್ಲಿಗೆ ಹೋಗೋಷ್ಟರಲ್ಲಿ ಏನಾದರೂ ಆಯಿತು ಅಂದರೆ ಒಂದು ಭಯ ಇರುತ್ತಲ್ವ. ಈ ರೀತಿ ಆಕಸ್ಮಿಕವಾಗಿ ಬರುವಂಥ ಸಮಸ್ಯೆ. ಮತ್ತು ಇಲ್ಲಿಂದ ಅಲ್ಲಿ ತನಕ ಹೋದರೆ ಸಾಕು, ನಂತರ ನಾವು ನೋಡ್ಕೋತೀವಿ. ಕೆಲವರು ಹೇಳ್ತಾರೆ ಇಲ್ಲಿ ತನಕ ಕರ್ಕೊಂಡ್ಬಂದ್ಬಿಡಿ, ಮಿಕ್ಕಿದ ಆಮೇಲೆ ನಾವು ನೋಡ್ಕೋತೀವಿ ಹೇಳಿದಾರ. ಸೊ ಇಲ್ಲಿಂದ ಅಲ್ಲಿಗೆ ಹೋಗೋದೇ ಪ್ರಾಬ್ಲಮ್, ಇಲ್ಲಿಂದ ಅಲ್ಲಿಗೆ ಹೋಗೋದೇ ಪ್ರಾಬ್ಲಮ್. ಇನ್ನೊಂದು ಕೆಳಗೆ ಇದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತೀನಿ ನಾನು. ಇದನ್ನು ಎಲ್ಲೆಲ್ಲಿ ನೀವು ನೋಡಬೇಕು ಅಂದರೆ ಮಿಕ್ಕಿದ್ದನ್ನು ನೀವು ನೋಡ್ಕೊಳ್ಳಿ. ಏನಾದರೂ ಒಂದು ಗಲಾಟೆ ಇತ್ಯಾದಿಗಳು ಆಗ್ತಾ ಇರ್ತವೆ, ಓಕೆನಾ. ಇವಾಗ ಈ ಗಲಾಟೆಯಿಂದ ತಪ್ಪಿಸ್ಕೊಂಡು ಹತ್ತಿರದಲ್ಲಿರುವಂಥ ಪೊಲೀಸ್ ಸ್ಟೇಷನ್ಗೆ ನಾವು ಹೋಗಬೇಕು, ರಕ್ಷಣೆಗಾಗಿ ಅಲ್ಲಿಗೆ ಹೋಗ್ಬೇಕು ನಾವು. ಬಟ್ ಇದನ್ನು ದಾಟೋದಿದೆ ಮ್ಯಾಟ್ರು. ಅಲ್ಲಿಗೆ ಹೋದ್ರ ಮೇಲೆ ನಮಗೂ ಗೊತ್ತು ರಕ್ಷಣೆ ಸಿಗುತ್ತೆ ಅಂತ ಧೈರ್ಯ ಇದೆ. ಬಟ್ ಇಲ್ಲಿಂದ ಇದನ್ನು ದಾಟಿ ನಾವು ಅಲ್ಲಿಗೆ ಹೋಗಬೇಕು. ಅಲ್ಲಿ ಹೋಗುವವರೆಗೂ ನಮಗೇನು ತೊಂದರೆ ಆಗಬಾರ್ದು. ಅರ್ಥ ಆಯ್ತಾ? ಈ ರೀತಿ ಸಮಸ್ಯೆಗಳು ಇದ್ದಾಗ ನೀವೇನು ಮಾಡಿ ಅಂದರೆ ಸ್ವಲ್ಪ ಸಕ್ಕರೆನ ತಗೊಳ್ಳಿ, ಕೈನಲ್ಲಿ ಸಕ್ಕರೆ ಹಾಕ್ಕೊಳ್ಳಿ. ಸ್ವಲ್ಪ ಹಾಕ್ಕೊಂಡು 7 ಸಲ ನಿಮ್ಗೆ ಇಳೆ ತೆಕ್ಕೊಳ್ಳಿ. ಯಾವ ಸಮಸ್ಯೆ ಪೀಡಿತ ವ್ಯಕ್ತಿ ಇದ್ದಾರೋ ಅವ್ರಿಗೆ ಅವರೇ ತೆಕ್ಕೋಬೋದು, ಅಥವಾ ಅವ್ರ ಪಕ್ಕದಲ್ಲಿ ಯಾರಾದರೂ ಇದ್ದಾರೋ ಅವರು ಇವರಿಗೆ ತೆಗಿಬೋದು. ಏನು ಸಮಸ್ಯೆ ಬೇರೆಯವ್ರಿಗೆ ಆಗಲ್ಲ. ಸೊ ಇದನ್ನು 7 ಸಲ ಇಳೆ ತೆಗೆದು ನೀವು ಮನೆಯಲ್ಲಿ ಇತ್ಯಾದಿಗಳು ಏನಾದರೂ ಇದ್ದರೆ ನಿಮ್ಮ ಮನೆಯಿಂದ ಹೊರಗಡೆ ಆ ಸಕ್ಕರೆನ ಹೊರಗಡೆ ಬಿಸಾಕಿ. ಆಯಿತಾ? ಇಲ್ಲ ಸರ್ ನಾವು ಆನ್ ದಿ ವೇನಲ್ಲಿ ಇದ್ದೀವಿ, ಆದರೆ ನಮಗೆ ಭಯ ಆಗ್ತಾ ಇದೆ, ಬಟ್ ಇದೆ ನಾವು ತೊಗೊಂಡು ಹೋಗ್ತಾ ಇದ್ದೀವಿ ಸಕ್ಕರೆನ, ಇವಾಗ ಏನು ಸರ್ ಮಾಡೋಣ ಅಂದರೆ, ಆವಾಗ ನೀವೇನು ಮಾಡಿ ಅಂದರೆ ಇದನ್ನು ಇಳೆ ತೆಗೆದು ಉತ್ತರದ ದಿಕ್ಕಿನ ಕಡೆಗೆ ಇದನ್ನು ಎಸಿಬೇಕಾಗುತ್ತೆ. ನನ್ನ ಪ್ರಕಾರ ನೀವು ಎಲ್ಲಿದ್ದೀರೋ ಅಲ್ಲೇ ಇಳೆ ತೆಗೆದು ಎಸೆದ್ರೆ ಬಹಳ ಒಳ್ಳೆಯದು. ಎಸೆಯುವಾಗ ಕೈನಲ್ಲಿ ಇಟ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಂದು ಮೆಸೇಜ್. ಓಕೆ, ಇಂಥ ವಿಷಯ ಇದೆ, ಇಂಥವ್ರು ನಾವಾಗಿದ್ದೀವಿ, ಇಲ್ಲಿಂದ ಇಲ್ಲಿವರೆಗೂ ನನಗೊಂದು ರಕ್ಷಣೆಯನ್ನು ನೀವು ಕೊಡಿ. ನೀವು ಅಷ್ಟೇ, ಯಾರು ಯಾವ ದೇವರ ಹೆಸರು ಹೇಳೋಂಗಿಲ್ಲ, ನೀವು ಕೊಡಿ ಅಂತ ಬೇಡ್ಕೊಂಡು 7 ಸಲ ಇಳೆ ತೆಗಿರಿ. ಸರಿನಾ? 7 ಸಲ ಇಳೆ ತೆಗೆದು ಇದನ್ನು ಹೊರಗಡೆ ಬಿಸಾಕಿ ನಿಮ್ಮಿಷ್ಟಿಗೆ ನೀವು ಹೋಗಿ ಇಲ್ಲಿಂದ ಅಲ್ಲಿಗೆ ಹೋಗುವವರೆಗೂ. ಯಾವುದಾದ್ರು ಒಬ್ಬ ರೋಗಿಗೆ ನೀವು ಇಳೆ ತೆಗೆದಿರ, ಅವ್ರು ಅಲ್ಲಿಂದ ಹಾಸ್ಪಿಟ್ಲಿಗೆ ಹೋಗೋ ತನಕ ಏನೂ ಸಮಸ್ಯೆ ಆಗಲ್ಲ. ಖಂಡಿತವಾಗಲೂ ಅವ್ರ ಜೀವಕ್ಕೆ ಯಾವುದೇ ರೀತಿಯ ತೊಂದರೆಗಳು ಖಂಡಿತವಾಗಲೂ ಆಗಲ್ಲ. ಬಟ್ ಇದನ್ನು ಎಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ಉದಾಹರಣೆ ಸಹಿತವಾಗಿ ಕೊಟ್ಟಿದ್ದೀನಿ. ಇದನ್ನು ಯೂಸ್ ಮಾಡ್ಕೊಳ್ಳಿ. ಅಥವಾ ಇದರ ಒಂದು ಅವಶ್ಯಕತೆ ಬಹಳಷ್ಟು ಜನರಿಗೆ ಇರ್ತದೆ. ಈ ವಿಡಿಯೋವಿನ ಅವಶ್ಯಕತೆ ಭಾಳಷ್ಟು ಜನರಿಗೆ ಇರಬಹುದು. ಅರ್ಥ ಆಯ್ತಲ್ವಾ? ಸೊ ನಿಮ್ಮ ಒಂದು ಶೇರ್ ಭಾಳಷ್ಟು ಜನರ ಜೀವನದಲ್ಲಿ ಪರಿವರ್ತನೆಯನ್ನು ತರಬಹುದು. ದಯವಿಟ್ಟು ವಿಡಿಯೋಗಳು ಇಷ್ಟ ಆದಾಗ ಒಂದು ಲೈಕ್ ಬಟನ್ ಕೊಡಿ, ಯಾಕಂದರೆ ನಮಗೆ ಗೊತ್ತಾಗುತ್ತೆ ನಿಮ್ಗೆ ಇಷ್ಟ ಆಯಿತು ಅಂತ. ಅದ್ರ ಜೊತೆಗೆ ಆದಷ್ಟು ಶೇರ್ ಮಾಡೋಕ್ಕಾಗುತ್ತಾ ಅಂತ ನೋಡಿ. ಸಾಧ್ಯವಾದವರು ಶೇರ್ ಮಾಡಿ, ಎಲ್ಲರೂ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಸಾಧ್ಯವಾದವರು ಶೇರ್ ಮಾಡಿ. ಯಾರಾದರೂ ಒಬ್ಬರಿಗೆ ಇವಾಗ 10 ಜನರಿಗೆ ಇದ್ರ ಉಪಯೋಗನೇ ಇಲ್ಲದೆ ಇರ್ಬೋದು, ಬಟ್ ಯಾರಾದರೂ 11ನೇವ್ರಿಗಾದರೂ ಇದ್ರ ಉಪಯೋಗ ಆಗುತ್ತಲ್ವ. ಅದನ್ನು ನೀವು ಶೇರ್ ಮಾಡಿದಾಗ ನಿಮಗೂ ಆ ಪುಣ್ಯ ಸಿಗುತ್ತೆ, ಹೇಳಿದವ್ರು ನಮಗೂ ಒಂದು ಸ್ವಲ್ಪ ಪುಣ್ಯ ಸಿಗುತ್ತೆ. ಅರ್ಥ ಆಯ್ತಲ್ವ? ದಯವಿಟ್ಟು ಇದನ್ನು ಸಾಧ್ಯವಾದರೆ ನಮ್ಮ ವಿಡಿಯೋ ಇತ್ಯಾದಿಗಳನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ.